ಹಲೋ ಸ್ನೇಹಿತರೆ, ರಾಹುಲಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಮಟನ್ ಸಾರನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶುಂಠಿ, ಚಕ್ಕೆ ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ, ಕಾಯಿ, ಕಡಲೆ, ಗಸಗಸೆ. ಒಗ್ಗರಣೆಗೆ ಈರುಳ್ಳಿ, ಪುದೀನ ಸೊಪ್ಪು. ಬನ್ನಿ, ಈಗ ಇದಕ್ಕೆ ಮಟನ್ನು ತಗೊಂಡು 1 kg ತಗೊಂಡಿದ್ದೀವಿ ನಾವು. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈಗ ಎಣ್ಣೆ ಕಾದ್ಮೇಲೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಶುಂಠಿ, ಏಲಕ್ಕಿ ಅದಷ್ಟು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಬ್ರೌನ್ ಕಲರ್ ಬರೋ ಗಂಟ ಬಾಡಿಸ್ಕೊಳ್ಳಿ. ಈಗ ನೋಡಿ ಆಗಿದೆ. ಈಗ ನಾನು 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತಗೊಂಡಿದ್ದೆ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೆ, ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಇದು ಇಷ್ಟು ಒಟ್ಟಿಗೆ ಬಾಡಿಸ್ಕೋಬೇಕು. ನೋಡಿ, ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈಗ ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು. ನೋಡಿ, ಈಗ ಬಾಡಿಸ್ಕೊಂಡಿದ್ದಾಗಿದೆ. ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ ಇದನ್ನು. ಈಗ ಮತ್ತೆ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಅದಕ್ಕೆ ಕಾಯಿ, ಕಡಲೆ, ಗಸಗಸೆ ಹಾಕೋಣ. ನೋಡಿ, ಗಸಗಸೆ ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ. ಇದನ್ನು ನೋಡಿ, ಈಗ ಅದನ್ನು ಆರಿಸ್ಕೊಂಡಿದ್ದೀವಿ. ಕಾಯಿ ಕಡಲೆನೂ ಜಾರ್ಗೆ, ಮಿಕ್ಸಿ ಜಾರ್ಗೆ ಸಪ್ರೇಟಾಗಿ 2 ಒಟ್ಟಿಗೆ ಆಡಿಸ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ಗಂಧ ಥರ ಆಗಬೇಕಿದು ಮಸಾಲೆ. ನೋಡಿ, ಇದನ್ನು ನೋಡಿ. ಈಗ ಇನ್ನೊಂದು ಕಡೆ ಕಾಯಿ, ಕಡಲೆ, ಗಸಗಸೆ ಹಾಕಿ ಚಿಕ್ಕ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ 2 ರುಬ್ಬಾಗಿದೆ. ಬನ್ನಿ, ಈಗ ಕುಕ್ಕರ್ ಇಟ್ಕೊಳ್ಳೋಣ. ನಾವು ಕಿಚನಲ್ಲಿ ಮಾಡಲ್ಲ, ದೇವ್ರ ಮನೆ ಇರೋದ್ರಿಂದ. ಈಗ ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಪುದೀನ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಅದು ಫ್ರೈ ಆಗ್ತಾಯಿದೆ. ಈಗ ಮಟನ್ ಹಾಕ್ಕೊಳ್ತೀನಿ. ಮಟನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಈಗ ಇದನ್ನು ತಿರುಗಿಸ್ಕೊಳ್ಳೋಣ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ತಿರುಗಿಸ್ಕೊಳ್ಳೋಣ. ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಮಟನ್ ಇದು. ಅರಿಶಿನ, ಈರುಳ್ಳಿಲಿ ಈಗ ಅರಿಶಿನ ಹಾಕೋಣ. ಅರಿಶಿನ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ. ನೋಡಿ, ಈಗ ಅದು ಚೆನ್ನಾಗಿ ಅರಿಶಿನ, ಈರುಳ್ಳಿ ಚೆನ್ನಾಗಿ ಮಟನ್ ಬೇಯಬೇಕು. ಈಗ ನೋಡಿ, ಇದು ಅರಿಶಿನ, ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಂಡು ಕುದೀತೈತೆ. ಈಗ ಮಸಾಲೆ ಹಾಕ್ಕೊಳ್ಳೋಣ.
ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಆಡಿಸ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಇಷ್ಟೇ ಹಾಕ್ಕೊಳ್ಳೋದು, ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಎತ್ತು ಮಾಡಿಕೊಂಡಿದ್ದೀನಿ ನೋಡಿ. ಈಗ ಮಟನ್ನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಈ ಮಸಾಲೆಲೇ ಅರ್ಧ ಖಾಲಿ ಮಾಡ್ಕೊಬಿಡ್ತೀವಿ, ಎತ್ಕೊಂಡು ಅದರಲ್ಲೇ ತಿನ್ಕೊಳ್ತೀವಿ ನೋಡಿ. ಈಗ ಇದು ಫ್ರೈ ಆಗ್ತಾಯಿದೆ. ಈಗ ನಾವು ಎಷ್ಟು ನೀರು ಬೇಕು ಅಷ್ಟು ಹಾಕೋಬೇಕು ನೋಡಿ. ಈಗ ನಮಗೆ ಇದು ಸಾಂಬಾರು ಸ್ವಲ್ಪ ಮೀಡಿಯಮಲ್ಲೇ ಇರಬೇಕು ನೀರು. ಈಗ ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ತಿರುಗಿಸ್ಕೊಳ್ಳಿ ಎಲ್ಲ ಒಟ್ಟಿಗೆ. ಸಾರು ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮಾಗಿ ತಿಕ್ಕಾಗಿರ್ಬೇಕಿದು ನೋಡಿ. ಈಗ ಇನ್ನು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಮತ್ತೆ ತಿರುಗಿಸ್ಕೊಳ್ಳೋಣ ನೋಡಿ. ಈಗ ಮತ್ತೆ ತಿರುಗಿಸ್ಕೊಂಡು ನೋಡಿ. ಈಗ ಈ ಥರ ಮೀಡಿಯಮಾಗಿ ಸಾರು ಗಟ್ಟಿಗೆ ಬಂದೈತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಸಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ. ಈಗ ಸಾಂಬಾರು ರೆಡಿ ಆಯಿತು, ಮಟನ್ ಸಾಂಬಾರು. ಇದಕ್ಕೆ ಚಪಾತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಮುದ್ದೆನಾರ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೋಡಿ, ಸೂಪರಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.